ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಡ್ರೈ ಚಿಲ್ಲಿ ಚಿಕನ್ ಮಾಡ್ತಿದ್ದೇನೆ. ಇದಕ್ಕೆ ನಾನು ಜಸ್ಟ್ ಗ್ರೀನ್ ಚಿಲ್ಲೀಸ್, ಸ್ಪ್ರಿಂಗ್ ಆನಿಯನ್, ಗಾರ್ಲಿಕ್ ಮತ್ತು ಸ್ವಲ್ಪ ಸಾಸ್ ಎಲ್ಲ ಯೂಸ್ ಮಾಡ್ತಿದ್ದೇನೆ. ನಾನು ಆನಿಯನ್ ಕ್ಯಾಪ್ಸಿಕಮ್ ಏನು ಯೂಸ್ ಮಾಡ್ತಿಲ್ಲ ಇದಕ್ಕೆ. ನೋಡಿ, ಇದು ಟ್ರೈ ಮಾಡಿ ನೋಡಿ, ಒಳ್ಳೆ ಟೇಸ್ಟ್ ಬರ್ತದೆ. ಮತ್ತು ಮಕ್ಕಳಿಗೆ ಮಾಡಿಕೊಡಿ, ಇದನ್ನು ಒಳ್ಳೆ ಖುಷಿ ಆಗ್ಬೋದು ಅವರಿಗೆ. ಈ ರೆಸಿಪಿಯನ್ನು ನೋಡಿ, ಎಂಡ್ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಡ್ರೈ ರೆಡ್ ಚಿಲ್ಲೀಸ್ ವಿದೌಟ್ ಆನಿಯನ್ ಆ್ಯಂಡ್ ಕ್ಯಾಪ್ಸಿಕಮ್, ಅಂದರೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇಲ್ಲದೆ ನಾನು ಡ್ರೈ ಚಿಲ್ಲಿ ಚಿಕನ್ ಮಾಡ್ತಿದ್ದೇನೆ. ಇದನ್ನೊಮ್ಮೆ ಟ್ರೈ ಮಾಡಿ, ಒಳ್ಳೆ ಟೇಸ್ಟ್ ಬರ್ತದೆ ಇದು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡು. ಮೊದಲಿಗೆ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಇದಕ್ಕೆ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ, 2 ಟೀ ಸ್ಪೂನ್ ಸೋಯಾ ಸಾಸ್, 3 ಟೀ ಸ್ಪೂನ್ ನೀರು. ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಟೀ ಸ್ಪೂನ್ ಗಾರ್ಲಿಕ್ ಪೌಡರ್, ಇದನ್ನು ಮಿಕ್ಸ್ ಮಾಡಿ. ಈಗ ಇದಕ್ಕೆ 5 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಅನ್ನು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಕೋಟ್ ಆಗಲಿ ಚಿಕನ್ ಎಲ್ಲ. ಇದನ್ನು ಡೀಪ್ ಫ್ರೈ ಮಾಡಿ. ಇದು ಇಡಬೇಕು ಏನು ಇಲ್ಲ, ಮ್ಯಾರಿನೇಟ್ ಮಾಡಿ ಇಷ್ಟು ಸಮಯ ಇಡಬೇಕು ಅದೇನು ಬೇಡ. ಇಟ್ಟರು ಓಕೆ, ನೋ ಪ್ರಾಬ್ಲಮ್. ಕಾರ್ನ್ಫ್ಲವರ್ ಹಾಕುವ ಮುಂಚೆ ಇಡಬೇಕು, ಒಂದು ಅರ್ಧ ಗಂಟೆ ಇಡಬಹುದು. ಇಲ್ಲದಿದ್ದರೆ ಡೈರೆಕ್ಟ್ ಆಗಿ ನೀವು ಫ್ರೈ ಮಾಡಿದ್ರು ಏನು ಅಡ್ಡಿಲ್ಲ. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಡೀಪ್ ಫ್ರೈ ಮಾಡಿ ಇದನ್ನು ತೆಗೆದಿಡಿರಿ. ನಂತರ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಆಯಿಲ್ ಹಾಕಿ, ನಾನು ಫ್ರೈ ಮಾಡಿದ ಆಯಿಲ್ ಅನ್ನೇ ಯೂಸ್ ಮಾಡಿದ್ದೇನೆ. ಇದಕ್ಕೆ ಅರ್ಧ ಕಪ್ ಅಷ್ಟು ಗಾರ್ಲಿಕ್, ಅಂದ್ರೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ. ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ನಂತರ ಇದಕ್ಕೆ 8 ರಿಂದ 9 ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಿ. ಗ್ರೀನ್ ಚಿಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಒಳ್ಳೇದಾಗ್ತದೆ. ನೀವು ಅದಕ್ಕಿಂತ ಜಾಸ್ತಿ ಕೂಡ ಹಾಕ್ಬಹುದು, ತುಂಬಾ ಖಾರ ಏನು ಆಗುದಿಲ್ಲ, ಇದು ಒಳ್ಳೇದಾಗ್ತದೆ. ಹಾಕಿ ಸ್ವಲ್ಪ ಜಾಸ್ತಿ ಹಾಕಿ. ನಾನಂದ್ರೆ ಸ್ವಲ್ಪ ಕಡಿಮೆ ಹಾಕ್ತೇನೆ, ಯಾಕಂದ್ರೆ ನನ್ನ ಪೇರೆಂಟ್ಸ್ ಸ್ವಲ್ಪ ಓಲ್ಡ್ ಅಲ್ಲ, ಅವರಿಗೆ ಮತ್ತೆ ತಿನ್ಲಿಕ್ಕೆ ಆಗುದಿಲ್ಲ, ಅದಕ್ಕೋಸ್ಕರ. ಇದು ಫ್ರೈ ಆದ ನಂತರ ಚಿಕನ್ ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ನಂತರ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಕಿ. ಸ್ಪ್ರಿಂಗ್ ಆನಿಯನ್ ಇದು ವೈಟ್ ಪಾರ್ಟ್ ಹಾಕಬೇಡಿ, ಅದರ ಸ್ಟೆಮ್ ಮತ್ತೆ ಲೀವ್ಸ್ ಅನ್ನು ಕಟ್ ಮಾಡಿ ಹಾಕಿ. ಇದು ಕೂಡ ಅಷ್ಟೇ, ಎಷ್ಟು ನೀವು ಜಾಸ್ತಿ ಹಾಕಿದಿರಿ ಅಷ್ಟು ಒಳ್ಳೆ ಟೇಸ್ಟ್ ಬರ್ತದೆ. ಸ್ಪ್ರಿಂಗ್ ಆನಿಯನ್ ಫ್ರೈ ಆದ ನಂತರ ಒಳ್ಳೆ ಟೇಸ್ಟ್ ಸಿಗ್ತದೆ ಅದರಲ್ಲಿ. ಸೊ ನೀವು ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ಒಳ್ಳೇದು ಇದಕ್ಕೆ. ಈಗ ಒಂದು ಸಾಸ್ ರೆಡಿ ಮಾಡುವ. ಒಂದು 4 ಟೀ ಸ್ಪೂನ್ ಸೋಯಾ ಸಾಸ್, 5 ಟೀ ಸ್ಪೂನ್ ಅಷ್ಟು ಆಯಿಸ್ಟರ್ ಸಾಸ್, ಒಂದು 3 ಟೀ ಸ್ಪೂನ್ ಅಷ್ಟು ವೆನಿಗರ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಈಗ
1 ಟೀ ಸ್ಪೂನ್ ಶುಗರ್, ಮತ್ತೆ 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಅನ್ನು ಹಾಕಿ ಇದಕ್ಕೆ ಇನ್ನೂ 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಸಿಗ್ತದಲ್ಲ ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ 1/4 ಕಪ್ ಅಷ್ಟು ನೀರನ್ನು ಹಾಕಿ ಪುನಃ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಿ. ಒಂದು 2-3 ಮಿನಿಟ್ಸ್ ಇದನ್ನು ಕುಕ್ ಆಗ್ಲಿಕ್ಕೆ ಬಿಡಿರಿ, ಬೇಯಿಸಿ. ಲಾಸ್ಟ್ಗೆ ಇದಕ್ಕೆ ಜಿಂಜರ್ ಜೂಲಿಯನ್ಸ್ ಅನ್ನು ಹಾಕಿ, ಅಂದ್ರೆ ಜಿಂಜರ್ ಅನ್ನು ಉದ್ದುದ್ದಾಗಿ ಕಟ್ ಮಾಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಸರ್ವ್ ಮಾಡಿ. ನಮ್ಮ ಡ್ರೈ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಇದನ್ನು ಟ್ರೈ ಮಾಡಿ ನೋಡಿ, ಒಮ್ಮೆ ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಕೂಡ ಹಾಕಿ. ವೆಜ್ನವರು ಇದು ಪನ್ನೀರಲ್ಲಿ ಮಶ್ರೂಮ್ ಅಲ್ಲಿ ಟ್ರೈ ಮಾಡಬಹುದು. ಮಶ್ರೂಮ್ ಅಲ್ಲಿ ಒಳ್ಳೇದು ಬರ್ಬಹುದು. ನನಗೆ ಟ್ರೈ ಮಾಡ್ಬೇಕು ಒಮ್ಮೆ. ಓಕೆ, ಇದು ರೆಸಿಪಿ ನೋಡಿದ್ರಲ್ಲ, ತುಂಬಾ ಅಂದ್ರೆ ತುಂಬಾ ಈಸಿ ಉಂಟು. ಸೊ ಟ್ರೈ ಮಾಡಿ ನೋಡಿ ಮತ್ತೆ ನಂಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.